ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನನ್ನ ಡೇನ ಡ್ರೈವಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಚಿಕ್ಕಮಂಗ್ಳೂರಿಗೆ ಹೋಗೋದಿತ್ತು ವರ್ಕ್ ಮೇಲೆ. ಹಾಗೆ ಹೋಗ್ತಾ ಟೋಲ್ ಹತ್ರ ಗಣೇಶನಿಗೆ ಹೂ ತೊಗೊಂಡು ಹೂ ಹಾಕ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಸೊ ಹೋಗ್ಬೇಕಾದ್ರೆ ಬೆಳಗ್ಗೆ ಡ್ರೈವ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಹೊಟ್ಟೆ ಹಶ್ವಾಗ್ತಿತ್ತು. ತಡಿ ಮಾರ್ನಿಂಗ್ ಯಾವುದಾದ್ರೂ ಬಿರಿಯಾನಿ ಸಿಗುತ್ತಾ ಅಂತ ಗೂಗಲಲ್ಲಿ ನೋಡಿದಾಗ ನೆಲಮಂಗ್ಲ ಹತ್ರ ಸಿಕ್ಕಿದ್ದು ನೆಲಮಂಗ್ಲ ಸ್ವಾಮಿ ಬಿರಿಯಾನಿ. ಎಸ್, ಸೊ ಫಸ್ಟ್ ಟೈಮ್ ನಾವು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ವಿ. ಒಳಗಡೆ ನೋಡಿದ್ರೆ ಸಖತ್ ಘಮ ಘಮ ಅಂತ ಇತ್ತು. ಅವಾಗ ತಾನೇ ಮಾಡ್ಕೊಬಂದಂತಹ ಬಿಸಿ ಬಿಸಿ ಚಿಕನ್ ಬಿರಿಯಾನಿ, ಒಂದು ಲೆಗ್ ಸೂಪ್ನ ತೊಗೊಂಡು ಸಖತ್ತಾಗಿ ಬ್ಯಾಟಿಂಗ್ ಶುರು ಮಾಡೇ ಬಿಟ್ವಿ. ತಿನ್ಕೊಂಡು ಆರಾಮಾಗಿ ಹೋಗ್ಬೇಕಾದ್ರೆ ಫುಲ್ಲು ಸ್ನೋ, ಒಳ್ಳೆ ವೆದರ್ ಇತ್ತು. ನಮಗೇನೋ ಹೊಟ್ಟೆ ತುಂಬಿತು. ಅದೇ ಥರ ನಮ್ಮ ಕಾರ್ಗೂ ಕೂಡ ಡೀಸೆಲ್ ಬೇಕಿತ್ತಲ್ಲ, ಸೊ ಡೀಸೆಲ್ ಹಾಕ್ಸ್ಕೊಂಡ್ವಿ. ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಚಂದನ್ ಶೆಟ್ಟಿ ರ್ಯಾಪ್ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಚಿಕ್ಕಮಂಗ್ಳೂರು ಕಡೆಗೆ ಹೊರಟ್ವಿ. ಸೊ ಸಾಂಗ್ ಕೇಳ್ತಾ ಹೋಗ್ತಾ ಯಾವಾಗ ಚಿಕ್ಕಮಂಗ್ಳೂರು ಬಂತು ಅಂತಲೇ ಗೊತ್ತಾಗಲಿಲ್ಲ. ಸೊ ಚಿಕ್ಕಮಂಗ್ಳೂರಿಗೆ ಎಂಟ್ರ್ ಆದ್ವಿ. ಜೊತೆಗೆ ರೋಡೆಲ್ಲ ಸ್ವಲ್ಪ ಅದು ಬದ್ದು ಸರಿ ಇರಲಿಲ್ಲ. ರೋಡ್ಗಳು ಸ್ವಲ್ಪ ಹಳ್ಳ ಕೊಳ್ಳಗಳಿತ್ತು. ಹಾಗೆ ವಿಂಡೋನ ಇಳಿಸಿದಾಗ ತಣ್ಣ ಗಾಳಿ ಬರ್ತಾ ಇತ್ತು. ಕಾಫಿನಾಡು ಚಿಕ್ಕಮಂಗ್ಳೂರಿಗೆ ಬಂದ್ವಿ. ಸೊ ಫೈನಲಿ ವರ್ಕ್ ಎಲ್ಲ ಮುಗಿದಿದೆ. ಬ್ಯಾಕ್ ಟು ಬೆಂಗಳೂರು. ಆಲ್ರೆಡಿ ಟೈಮ್ ಆಗಿದೆ 12:45 ಆಗಿದೆ. ಆರಾಮಾಗಿ ಕೂಲಾಗಿ ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಸೊ ಇವತ್ತಿಗೆ ನನ್ನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಆಲ್ ಆಫ್ ಯು.